भाई सभी बैठो, सज्जद भाई बैठो, कासिम बैठो बा, उन्हें आए के बाद उन्हें बोलते सलीम बैठो जी। एक एक प्रेजा आती तब देखो तो आराम से बैठो। ಸರ್ ಚಿರು ಸ್ಪಾಟನ್ಸ್ ಬನ್ನಿ, ವೇದಿಕೆ ಮುಂಭಾಗದಲ್ಲಿ ಬನ್ನಿ. ಚಿರು ಸ್ಪಾಟನ್ಸ್, ಜೆಸಿಬಿ ಖುರೇಶಿ, ಕ್ಲೂಸ್ನರ್ ಸಿಸಿ, ಎಕ್ಸಿಬಿಷನ್ ಆಡಿರ್ತಕ್ಕಂಥ ತಜ್ಜು, LCC ವಿನ್ನರ್ಸ್ हुसैन भाई ಎಲ್ಲರೂ ಕೂಡ ಲೈವ್ ಮಾಡಿ. लास्ट कब तक जाओ आज हुसैन भाई आओ स्टेज पर बैठाओ। ಕುಮಾರ್ ಫ್ರೆಂಡ್ಸ್ ಬೆಂಗಳೂರು ಟೀಮ್ ವಿನ್ನರ್ಸ್ ಫ್ರೆಂಡ್ಸ್ ಬೆಂಗಳೂರು ಬನ್ನಿ. ಬಸ್ ಸರ್ ಮಾಯರ್ ಮೈಟಿ ಆಟಗಾರರು ರಾಜು ಸರ್ ಎಲ್ಲರೂ ಕೂಡ ಬನ್ನಿ ದಯವಿಟ್ಟು. ನೋಡಿ ವೇದಿಕೆ ಕಾರ್ಯಕ್ರಮ ನೀವು ತಡ ಮಾಡಿದ್ರೆ ಮತ್ತೆ ಲೇಟ್ ಆಗುತ್ತೆ. ನಾವು ಕಿರಿದಾಗಿ ಪ್ರೆಸೆಂಟೇಷನ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಾಯರ್ ಮೈಟಿ ಆಟಗಾರರು ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಸರ್ ಸ್ಯಾಂಡಿ ಸಲೀಂ ಭಾಯ್ ಪ್ರತಿಯೊಬ್ಬರು ಕೂಡ ಪ್ಲೀಸ್ ಸ್ಟೇಜ್ ಮುಂಭಾಗ ಬನ್ನಿ. ವೇದಿಕೆ ಕಾರ್ಯಕ್ರಮ ಬೇಗ ಮುಗಿಸ್ಬಿಡೋಣ. ಫ್ರೆಂಡ್ಸ್ ಬೆಂಗಳೂರು ಆಟಗಾರರು ನೋಡಿ ಪ್ರತಿಯೊಬ್ಬರು ಕೂಡ ವೇದಿಕೆ ಮುಂಭಾಗಕ್ಕೆ ಬನ್ನಿ, ಬೇಗ ಕಾರ್ಯಕ್ರಮ ಮುಗಿಸೋಣ ನಾವು. ಬನ್ನಿ ಸರ್. सर आओ पर ಅಭಿ ಸರ್ ಪ್ರತಿಯೊಬ್ಬರು ಸಾಗರೋಣ ಬನ್ನಿ, ಬೇಗ ವೇದಿಕೆ ಕಾರ್ಯಕ್ರಮ ಬೇಗ ಮುಗಿಸ್ಬಿಡೋಣ. S.O. ಅಬ್ಬಾಸ್ ಎಲ್ಲರೂ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೊನೆಯ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ಟ್ರೋಫಿ ಪ್ರೆಸೆಂಟೇಷನ್ ಚಿಕ್ಕದಾಗಿರ್ತಕ್ಕಂಥ ಚೊಕ್ಕದಾದಂಥ ಕಾರ್ಯಕ್ರಮ. ಮೈರ್ ಮೈಟಿ ತಂಡ ಲೈನಪ್ ಮಾಡಿ. ಫ್ರೆಂಡ್ಸ್ ಬೆಂಗಳೂರು ಸರ್ ದಯವಿಟ್ಟು ಬನ್ನಿ. ಮಧು ಮ್ಯಾಡಿ, नसरू भाई ऊपर आओ, नसरू भाई नसरू स्टेज पर आओ, नया स्टेज पर आओ। पूरे पूरे हमारे कितने भी मेंबर आई सामने आओ, स्टेज के सामने आओ, पूरे आओ आओ पूरे आओ। ಎಸ್ ಒಂದು ಟೂರ್ನಮೆಂಟ್ಗೆ ಹಗಲಿರುಳು ದುಡಿದಿರತಕ್ಕಂಥವ್ರು ನಮ್ಮ ಸೂಲೆಬೆಲೆ ಫ್ರೆಂಡ್ಸಿನ ಆಯೋಜಕರು. ದಯವಿಟ್ಟು ಎಲ್ಲರೂ ಕೂಡ ಪ್ರಥಮ ಬಾರಿ ಮೊದಲಿಗೆ ಅವರಿಗೆ ಸನ್ಮಾನ ಮಾಡುವಂತ ಸಮಯ. ಈ ಒಂದು ಟೂರ್ನಮೆಂಟ್ಗೆ ಯಶಸ್ವಿಯಾಗಿ ಮುಕ್ತಾಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಆಯೋಜಕರಿಗೆ ಮೊದಲಿಗೆ ಗೌರವ ಸಲ್ಲಿಸುವಂತ ಸಂದರ್ಭ. ದಯವಿಟ್ಟು ನಮ್ಮ ಮುಖ್ಯ ಆಯೋಜಕರು ಶ್ರೀಯುತ ನಸ್ರೂರ್ ಅವರಿಗೆ ಸನ್ಮಾನ ಮಾಡುವಂತ ಸಮಯ. ನಸ್ರುಬಾಯ್, ಮೂಸಾ, ನಯಾಜ್, ಇರ್ಫಾನ್, ಮನ್ಸೂರ್ ಭಯ್ಯ, ಇರ್ಫಾನ್, ಇಮಾಮ್, ಇಮ್ರಾನ್, ಇರ್ಫಾನ್ ಇಂದ್ರಾನಗರ, ಬಾಜು, ಸಾಹಿಲ್, ಸಲೀಂ ಜಟ್ಪಟ್ ನಗರ, ಸಲೀಂ ಸಾದಿಕ್ ಮತ್ತು ಸಲೀಂ. ದಯವಿಟ್ಟು ಎಲ್ಲರೂ ಕೂಡ ಬರಬೇಕು. 4 ದಿನಗಳ ಈ ಒಂದು ಯಶಸ್ವಿ ದಾಖಲೆ ಪಂದ್ಯಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ಆಯೋಜಕರು. ಇವರ ಜೊತೆಗಾಗಿ ಬಹಳಷ್ಟು ಮಂದಿ ಈ ಒಂದು ಟೂರ್ನಮೆಂಟ್ಗಾಗಿ ದುಡಿದಿದ್ದೀರಾ. ಯಾರಾದರೂ ಹೆಸರು ಮರ್ತೋಗಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. पटेल, नसरुल्ला, मूसा सभी आओ, इरफान, अमजद. 5ನೇ ಬಾರಿ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರು ಇವರೆಲ್ಲರ ಒಂದು ಸಹಕಾರ ಸಹಯೋಗದೊಂದಿಗೆ ಒಂದು ಯಶಸ್ವಿ ದಾಖಲೆಯ ಪಂದ್ಯಕೂಟವನ್ನು ಆಯೋಜಿಸಿರ್ತಾರೆ.
ನೀವೇನ್ ನೋಡ್ತಾ ಇದ್ದೀರಾ ವೇದಿಕೆ ಮೇಲ್ಭಾಗದಲ್ಲಿ ಹಗಲಿರುಳು ದುಡಿದು ಈ ಒಂದು ಯಶಸ್ವಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರು. ಜೋರಾದ ಚಪ್ಪಾಳೆ ಬರಬೇಕು ನೋಡಿ. ಈ ರೀತಿಯಾದಂಥ 4 ದಿನಗಳ ಕಾಲ ಟೂರ್ನಮೆಂಟ್ ಮಾಡಬೇಕಂದ್ರೆ ಇದು ತಮಾಷೆಯ ಮಾತಲ್ಲ. ಹಗಲಿರುಳು ದುಡಿದು 2 ರಿಂದ 3 ತಿಂಗಳ ಕಾಲ ಅತ್ಯುತ್ತಮವಾದಂತ ಯಾವುದೇ ಕಪ್ಪು ಚುಕ್ಕಿಲ್ಲದೆ ಟೂರ್ನಮೆಂಟ್ ಅನ್ನು ಮುಗಿಸಿಕೊಟ್ಟಿರ್ತಕ್ಕಂಥ ರಾಜ್ಯ ಮಟ್ಟದ ಪಂದ್ಯಾಕೂಟದಲ್ಲಿ ಇದೊಂದು ಯಶಸ್ವಿ ಪಂದ್ಯಾಕೂಟ. ದಯವಿಟ್ಟು ಎಲ್ಲರೂ ಬನ್ನಿ ಸರ್. ಆಯೋಜಕರಿಗೆ ಸನ್ಮಾನ ಮಾಡುವಂತ ಸಮಯ ಸರ್. ದಯವಿಟ್ಟು ಬೇಗನೆ ಮಾಡಿಕೊಡಿ ಸರ್. ಆರ್ಗನೈಸರ್ಸ್ ಸದರ್ ಸಾಬ್ ಆಗಿರ್ತಕ್ಕಂಥ ಸಮೀಲಾ ಸಾಹೇಬರು ದಯವಿಟ್ಟು ಬರಬೇಕು. ನಸ್ರೂರ್ ಅವರಿಗೆ ಸನ್ಮಾನ ಮಾಡುವಂತ ಸಮಯ. ಈ ಒಂದು ಟೂರ್ನಮೆಂಟ್ಗೆ ಅತ್ಯುತ್ತಮವಾದಂತ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು. ಫುಲ್ ಲೈವ್ ವ್ಯವಸ್ಥೆ ಆಗಿರಲಿ, ಅಂಪೈರ್ ಆಗಿರಲಿ, ಕಾಸ್ಟ್ ಅಂಡ್ ಕ್ರೀವ್ ಆಗಿರಲಿ, ಶೆಡ್ಯೂಲ್ ಮಾಡೋದ್ರಲ್ಲಾಗಿರಲಿ, ಎಲ್ಲರಿಗಿಂತ ಮುಂದೆ ಫಸ್ಟ್ ಬಂದು ಈ ಒಂದು ಟೂರ್ನಮೆಂಟ್ಗೆ ಅತ್ಯುತ್ತಮವಾದಂಥ ತಮ್ಮದೇ ಆದಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ನಸ್ರುಭಾಯ್. ಜೊತೆಗಾಗಿ ಎಲ್ಲರೂ ನಸ್ರುಭಾಯ್ ಅವರ ಗೆಳೆಯರ ಬಳಗರದವರು, ಸೂರ್ಯಬೆಲೆ ಫ್ರೆಂಡ್ಸ್, ಸರ್ವ ಸದಸ್ಯರುಗಳು, रियाज शांतिनगर, शांतिनगर रियाज कार्य तो स्टेज पर आना. ಎಲ್ಲ ಆಯೋಜಕರಿಗೂ ಕೂಡ ಈ ಒಂದು ಟೂರ್ನಮೆಂಟ್ಗೆ ಹಗಲು ಇರುಳು ದುಡಿದಂತಹ ಎಲ್ಲರಿಗೂ ಕೂಡ ಸನ್ಮಾನ ಮಾಡುವ ಮುಖಾಂತರವಾಗಿ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸಂಪೇರ್ಸ್ ಈ ಒಂದು ಟೂರ್ನಮೆಂಟ್ಗೆ 4 ದಿನಗಳ ಹಗಲು ರಾತ್ರಿಯ ಪಂದ್ಯಾಟಗಳಿಗೆ ಅತ್ಯುತ್ತಮವಾದಂಥ ತೀರ್ಪುಗಾರಿಕೆಯನ್ನು ನೀಡಿರ್ತಕ್ಕಂಥ ನಮ್ಮ ತೀರ್ಪುಗಾರರು KCA ಅಫಿಷಿಯಲ್ಸ್
MD ರಫಿ ಅವ್ರದ್ದು ಬರಬೇಕು. ಅಧಿಕೃತ KCA ತೀರ್ಪುಗಾರರಾಗಿ ಆಯ್ಕೆಗೊಂಡಿರ್ತಕ್ಕಂಥವ್ರು MD ರಫಿ ಅವರ ಜೊತೆಗಾಗಿ ಇಮ್ರಾನ್ ಮೈಸೂರ್, ಸುನಿಲ್ ವಾರಣಾಸಿ, ನದೀಂ ಭಯ್ಯ ದಯವಿಟ್ಟು ಬನ್ನಿ, ಎಲ್ಲರೂ ಕೂಡ ಬನ್ನಿ. ಅಂಪೈರ್ಸ್ 4 ಮಂದಿ ಅಂಪೈರ್ಸ್ ಇಮಿಡಿಯೇಟ್ ಆಗಿ ಬರಬೇಕಾಗುತ್ತೆ ನೋಡಿ, ತಡ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ದಯವಿಟ್ಟು ವೇದಿಕೆ ಕ್ಲಿಯರ್ ಮಾಡಿಕೊಡಿ. ಇವಾಗ 4 ದಿನಗಳ ಕಾಲ ತೀರ್ಪುಗಾರಿಕೆ ಮಾಡಿರ್ತಕ್ಕಂಥ ನಮ್ಮ ಅನುಭವಿ ತೀರ್ಪುಗಾರರು 4 ದಿನ ಹಗಲಿರುಳು ಬಹಳಷ್ಟು ಉತ್ತಮ ರೀತಿಯಾಗಿ 4 ದಿನಗಳ ತೀರ್ಪುಗಾರಿಕೆ ಮಾಡಿರ್ತಕ್ಕಂಥವ್ರು. KCAಯ ಅಧಿಕೃತ ಅಂಪೈರ್ ಆಗಿ ಆಯ್ಕೆಗೊಂಡಿರ್ತಕ್ಕಂಥವ್ರು MD ರಫಿ ಅವರು. MD ರಫಿ ಸರ್ ದಯವಿಟ್ಟು ಬನ್ನಿ ಸರ್. ನಮ್ಮ ಆರ್ಗನೈಸರ್ಸ್ ದಯವಿಟ್ಟು ಅಂಪೈರ್ಸ್ಗೆ ತಾವು ಸನ್ಮಾನ ಮಾಡಬೇಕಾಗುತ್ತೆ ನೋಡಿ, ಅವರು ದೂರ ತೆರಳಬೇಕಾಗಿದೆ. MD ರಫಿ ಜೊತೆಗಾಗಿ इमरान मैसूर, इंदिरा नगर अमजद भाई कहाँ रहे तो भी स्टेज के पास आना. जॉनसन वड़ाम्बे अमजद भाई, इंदिरा नगर अमजद भाई. ಎಸ್ ಇಮ್ರಾನ್ ಭಾಯ್ ಬರಬೇಕು. ಇಮ್ರಾನ್ ಮೈಸೂರ್ ಜೊತೆಗಾಗಿ ಸುನಿಲ್ ವಾರಣಾಸಿ ಅವರ ಜೊತೆಗಾಗಿ ಆಗಮಿಸಿಕೊಂಡಿರ್ತಕ್ಕಂಥವರು. ಬಹಳಷ್ಟು ಕಾಲ ಜೈ ಕರ್ನಾಟಕ ಮತ್ತು ಫ್ರೆಂಡ್ಸ್ ತಂಡಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು. ಸ್ಪಿನ್ ಮಾಂತ್ರಿಕ ಆಗಿರ್ತಕ್ಕಂಥ ನದೀಂ ಭಾಯ್ ಈ ಒಂದು ಪಂದ್ಯಾಕೂಟಗಳಿಗೆ ತೀರ್ಪುಗಾರರಾಗಿ ನಾವು ಕೇಳಿದಾಗ ಆಗಮಿಸಿಕೊಂಡಿರ್ತಕ್ಕಂಥವರು. ನದೀಂ ಭಾಯ್ ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ 4 ದಿನಗಳ ಕಾಲ ರಾಜ್ಯ ಮಟ್ಟದ ತೀರ್ಪುಗಾರಿಕೆಯನ್ನು ಮಾಡಿರ್ತಕ್ಕಂಥ 4 ತೀರ್ಪುಗಾರರು. ಥ್ಯಾಂಕ್ ಯು ಸೋ ಮಚ್. ಮುಖ್ಯ ಘಟ್ಟ ವೇದಿಕೆ ಕಾರ್ಯಕ್ರಮಕ್ಕೆ ಇವಾಗ ಚಾಲನೆ ನೀಡುವಂತ ಸಮಯ. ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೋಫಿ ಯಶಸ್ವಿಯಾಗಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ.
ಎಸ್ ನಮ್ಮ ಛಾಯಾಗ್ರಾಹಕರು ವೈ ಸ್ಪೋರ್ಟ್ಸಿನ ಮೈಂಡ್ ಟೆಕ್ನಿಷಿಯನ್ ಜೀಲಾನ್ ಅವರು ಬರಬೇಕು. ಜೊತೆಗಾಗಿ ಪ್ರಶಾಂತ್ ಕಲ್ಲರ್, ಸಾಹಿಲ್ ದಯವಿಟ್ಟು ಬನ್ನಿ. ಎಸ್ ಈ ಒಂದು ಪಂದ್ಯಕೂಟಕ್ಕೆ 4 ದಿನಗಳ ಕಾಲ ವೀಕ್ಷಕ ವಿವರಣೆ ನೀಡಿರ್ತಕ್ಕಂಥ ಅಫ್ಜಲ್ ಭಾಯ್ ದಯವಿಟ್ಟು ಬರಬೇಕು. ಅಫ್ಜಲ್ ಕೊಪ್ಪ ಅವರೇ ದಯವಿಟ್ಟು ಬನ್ನಿ. ಜಿಲಾನ್ ಮೈಂಡ್ ಟೆಕ್ನಿಷಿಯನ್ ಆಫ್ ವೈ ಸ್ಪೋರ್ಟ್ಸ್ ಜಿಲಾನ್ ದಯವಿಟ್ಟು ಬರಬೇಕು. ಎಸ್ 4 ದಿನಗಳ ಕಾಲದಿಂದಲೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ವೀಕ್ಷಕ ವಿವರಣೆ ನೀಡಿರ್ತಕ್ಕಂಥವರು ಚಿಕ್ಕಮಗಳೂರಿನ ಶೃಂಗೇರಿಯ ಅಫ್ಜಲ್ ಕೊಪ್ಪರ್ ಅವರು. ತುಂಬ ಒಳ್ಳೆಯ ರೀತಿಯಲ್ಲಿ ಕಾಂಪಿಟೇಟಿವ್ ಮಾಡಿದಂತಹ ಅಫ್ಜಲ್ ಮತ್ತು ಅಬ್ಬಾಸ್ ರವರಿಗೆ SLB ವತಿಯಿಂದ ಸನ್ಮಾನ ಸಮಾರಂಭ. ಎಸ್ ಥ್ಯಾಂಕ್ ಯು ಡಿಜೆ ಥ್ಯಾಂಕ್ ಯು. ಎಸ್ ಅಂತಿಮ ಘಟ್ಟಕ್ಕೆ ಸಾಕ್ತಾ ಇದ್ದಾವೆ. ಮೊದಲಿಗೆ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಫೈನಲ್ ಪಂದ್ಯದಲ್ಲಿ ದಾಂಡು ಚೇಡಿನ ಲೆಕ್ಕಾಚಾರದಲ್ಲಿ ಅತ್ಯುತ್ತಮ ಮಟ್ಟದ ಆಟವನ್ನು ಆಡಿರ್ತಕ್ಕಂಥ ಕುಮಾರ್ ಫ್ರೆಂಡ್ಸ್ ಬೆಂಗಳೂರಿನ ಸಾಗರ್ ಭಂಡಾರಿ ಅವರು ಬರಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೋಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದಾವೆ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕುಮಾರ್ ಫ್ರೆಂಡ್ಸ್ ಬೆಂಗಳೂರಿನ ಸಾಗರ್ ಭಂಡಾರಿ. ಎಸ್ ಜೋರಾದ ಚಪ್ಪಾಳೆ ಬರಬೇಕು. ಡ್ಯಾಶಿಂಗ್ ಆಟಗಾರ, ಕರ್ನಾಟಕದಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥವ್ರು, ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಮಟ್ಟದ ದಾಂಡಿಗತನವನ್ನು ದಾಖಲಿಸಿರ್ತಕ್ಕಂಥವ್ರು, ವೈಯಕ್ತಿಕ 41 ಓಟವನ್ನು ದಾಖಲಿಸಿರ್ತಕ್ಕಂಥವ್ರು, ಫೈನಲ್ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಾಗರ್ ಭಂಡಾರಿ.
ಎಸ್ ಈ ಒಂದು ಪ್ರಥಮ ದಿನದಲ್ಲಿ ಒಂದು ಎಕ್ಸಿಬಿಷನ್ ಮ್ಯಾಚ್ ನಡೆದಿತ್ತು, ಪ್ರದರ್ಶನ ಪಂದ್ಯಾಟ. ಆ ಒಂದು ಪಂದ್ಯಾಟದ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಚಾಂಪಿಯನ್ಸ್ ಪಟ್ಟವನ್ನು ಪಡ್ಕೊಂಡಿರ್ತಕ್ಕಂಥ ಖಾಸಿಂ ಅಲಿ ಅವರ ನಾಯಕತ್ವದ ತಂಡ ಕ್ಲೂಸ್ನರ್ ಸಿಸಿ ಕ್ಯಾಪ್ಟನ್. ದಯವಿಟ್ಟು ಬನ್ನಿ. ಕ್ಲೂಸ್ನರ್ ಸಿಸಿ ಕ್ಯಾಪ್ಟನ್, ಪ್ರದರ್ಶನ ಪಂದ್ಯಾಟದ ಚಾಂಪಿಯನ್ಸ್ ಪಟ್ಟವನ್ನು ಪಡ್ಕೊಂಡಿರ್ತಕ್ಕಂಥ ಕ್ಲೂಸ್ನರ್ ಸಿಸಿ ಕ್ಯಾಪ್ಟನ್. ಹಿರಿಯ ಆಟಗಾರರು, ಈ ಭಾಗದ ಹಿರಿಯ ಆಟಗಾರರು ಒಂದು ಪಂದ್ಯಾಟವನ್ನು ಆಡಿದ್ರು. ಲೆಜೆಂಡ್ಸ್ ಕ್ಲೋಸ್ನರ್ ಸಿಸಿ ಖಾಸಿಂ ಅವರ ನಾಯಕತ್ವದ ತಂಡ ಒಂದು ಪಂದ್ಯಾಟದ ಫೈನಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಲೆಹರ್ ಸಿಸಿಯ ಕಪ್ತಾನ್ ಆಗಿರ್ತಕ್ಕಂಥ ಹೇವಾನ್ ಸಮೀವುಲ್ಲಾ ಅವರು ದಯವಿಟ್ಟು ಸೆಕೆಂಡ್ ಪ್ಲೇಸ್ ಪಡ್ಕೋಬೇಕು. ರನ್ನರ್ಸ್ ಆಫ್ ಟ್ರೋಫಿ, ಪ್ರದರ್ಶನ ಪಂದ್ಯಾಟದ ರನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಹಸನ್ ಅವರು ಬನ್ನಿ. ಹಸನ್ ಸರ್ ದಯವಿಟ್ಟು ಬನ್ನಿ. ಮತ್ತೆ ಎರಡನೇ ದಿನದ ಒಂದು ಪ್ರದರ್ಶನ ಪಂದ್ಯಾಟ ನಡೆದಿತ್ತು. ಆ ಒಂದು ಪಂದ್ಯಾಟದ ವಿನ್ನರ್ಸ್ ತಜ್ಜು LCC ಕ್ಯಾಪ್ಟನ್, ದಯವಿಟ್ಟು ಬನ್ನಿ. ಎರಡನೇ ದಿನದ ಪ್ರದರ್ಶನ ಪಂದ್ಯಾಟದ ವಿನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ತಜ್ಜು LCC. ಅವರ ಬದಲಿಗೆ ತಜ್ಜು LCC ತಂಡದ ನಾಯಕರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಎರಡನೇ ದಿನದ ಪ್ರದರ್ಶನ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ತಜ್ಜು LCC. ಎರಡು ದಿನಗಳ ಕಾಲ ನಮ್ಮ ಲೋಕಲ್ ತಂಡಗಳು ಪಂದ್ಯಾಟವನ್ನು ಆಡಿದ್ರು. ತಾಲೂಕು ಮಟ್ಟದ ಪಂದ್ಯಾಟಗಳಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ, ತಾಲೂಕು ಮಟ್ಟದ ಚಾಂಪಿಯನ್ಸ್ ಪಟ್ಟವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಚಿರು ಸ್ಪಾಟನ್ ಸಿಸಿ ತಂಡದ ಆಟಗಾರರು ದಯವಿಟ್ಟು ಬರಬೇಕು. 60,000 ನಗದಿನ ಜೊತೆಗಾಗಿ ಆಕರ್ಷಕ ಮಿರುಗುವಂತ ಟ್ರೋಫಿಯನ್ನು ಪಡ್ಕೊಂಡಿರ್ತಾರೆ. ಕ್ಷಮೆಯಲ್ಲಿ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಂಡಿರ್ತಕ್ಕಂಥ ಚಿರು ಸ್ಪಾಟನ್ ಸಿಸಿಯ ಆಟಗಾರರು ದಯವಿಟ್ಟು ವೇದಿಕೆ ಮೇಲ್ಭಾಗದಲ್ಲಿ ಬರಬೇಕು. $50,000 ನಗದಿನ ಜೊತೆಗಾಗಿ ಆಕರ್ಷಕ ಮಿರುಗುವಂತ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್ ಟ್ರೋಫಿ, ತಾಲೂಕು ಮಟ್ಟದ ಚಾಂಪಿಯನ್ಸ್ ಚಿರು ಸ್ಪಾಟನ್ ಸಿಸಿ. ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ JCB ಖುರೇಶಿ ಫ್ರೆಂಡ್ಸ್ ಆಟಗಾರರು ದಯವಿಟ್ಟು ಬರಬೇಕು. ಚಿರು ಸ್ಪಾಟನ್ ಸಿಸಿ 50,000 ನಗದಿನ ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಂಡಿರ್ತಾರೆ. ತಾಲೂಕು ಮಟ್ಟದ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ JCB ಖುರೇಶಿ ಫ್ರೆಂಡ್ಸಿನ ನಾಯಕರು ಜೊತೆಗಾಗಿ ಎಲ್ಲ ಆಟಗಾರರು ದಯವಿಟ್ಟು ಬರಬೇಕು. JCB ಖುರೇಶಿ ತಾಲೂಕು ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. JCB ಖುರೈಶಿ ಫ್ರೆಂಡ್ಸ್. ಸರ್ ಲೆಫ್ಟಿ ಕಿರಣ್ ಅವರು, ಲೆಫ್ಟಿ ಕಿರಣ್ ಸರ್ ದಯವಿಟ್ಟು ಬನ್ನಿ. ಕಿರಣ್ ಅಣ್ಣ.
ಎಸ್ ತಾಲೂಕು ಮಟ್ಟದ ಚಾಂಪಿಯನ್ಸ್ ಚಿರು ಸ್ಪಾಟನ್ ಸಿಸಿ ಪಡ್ಕೊಂಡ್ರೆ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನ JCB ಖುರೇಶಿ ಫ್ರೆಂಡ್ಸ್ ಪಡ್ಕೊಂಡಿರ್ತಾರೆ. ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಕಪ್ ರಾಜ್ಯ ಮಟ್ಟದ ಪಂದ್ಯಾಟದ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಟೂರ್ನಮೆಂಟಿನ ಸುತ್ತಗಲಕ್ಕೂ ಅತ್ಯುತ್ತಮವಾದಂತಹ ದಾಂಡಿಗತನವನ್ನು ದಾಖಲಿಸಿರ್ತಕ್ಕಂಥ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ಚಿರು ಸ್ಪಾಟನ್ ಸಿಸಿಯ ಬಸವ ಸವಳಗ್ಗ. ಬಸವ ಅವರು ಬರಬೇಕು. ಬಸವ ಸವಳಗ್ಗ best batsman of the tournament. ಟೂರ್ನಮೆಂಟ್ ಉತ್ತಗಲಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಸರು ಮಾಡ್ತಾ ಇರ್ತಕ್ಕಂಥ ಆಟಗಾರರು ನಮ್ಮ ಶಿವಮೊಗ್ಗದ ಹೆಸರಾಂತ ಆಟಗಾರ ಬಸವ ಸವಳಗ್ಗ, ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದ ಟೂರ್ನಮೆಂಟ್. ಮುಂದಿನ ಪ್ರಶಸ್ತಿ ಟೂರ್ನಮೆಂಟ್ ಅತ್ಯುತ್ತಮ ಎಸೆತಗಾರ ಬೆಸ್ಟ್ ಬೌಲರ್ ಗೋಸ್ ಟು ಕೋಲಾರದ ಬಂಗಾರದ ಮನುಷ್ಯ, ಬಂಗಾರದ ವ್ಯಕ್ತಿ ಮೈಟಿ ಕೃಷ್ಣ. ಮೈಟಿಯ ಹಿರಿಯ ಆಟಗಾರರು ಮತ್ತೆ ಮೈಟಿಯನ್ನ ಸೇರಿಕೊಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಎಸ್ಗಾರಿಕೆಯನ್ನು ದಾಖಲಿಸಿರ್ತಕ್ಕಂಥವರು. ದೂರದ ಕೋಲಾರಿನ ಚಿನ್ನದಂತ ಮನಸ್ಸಿನ ಕೃಷ್ಣ ಅವರು ದಯವಿಟ್ಟು ಬರಬೇಕು. ಬೆಸ್ಟ್ ಬೌಲರ್ ಆಫ್ ದ ಟೂರ್ನಮೆಂಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೋಫಿ 2025 goes to ಮೈಟಿ ಕೃಷ್ಣ. ಎಸ್ ಇವಾಗ ಎಲ್ಲ ಕಾಯ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ ಅತ್ಯುತ್ತಮ ಆಟಗಾರ, ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರರು ಯಾರಾದ್ರೂ ಗೆಸ್ ಮಾಡ್ಬೋದಾ? ಪ್ಲೇಯರ್ ಆಫ್ ದ ಸೀರೀಸ್ ಯಾರಾದ್ರೂ ಗೆಸ್ ಮಾಡ್ಬೋದಾ? ಬೇರೆ ಆಪ್ಷನ್ ಇಲ್ವಾ? ಬೇರೆ ಆಪ್ಷನ್? ಎಸ್, ಒನ್ ಅಂಡ್ ಓನ್ಲಿ ಕರ್ನಾಟಕದ ಕ್ರೀಸ್ ಗರ್ಲ್ ಸಾಗರ್ ಭಂಡಾರಿ. ಬಹಳಷ್ಟು ಪ್ಲೇಯರ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಆಟಗಾರ. ಪ್ಲೇಯರ್ ಆಫ್ ದ ಸೀರೀಸ್ ಗೋಸ್ ಟು ಸಾಗರ್ ಭಂಡಾರಿ, ಕ್ರಿಸ್ ಗೇಲ್ ಆಫ್ ಕರ್ನಾಟಕ. ಇವಾಗ ಟೂರ್ನಮೆಂಟಿನ ರಾಜ್ಯ ಮಟ್ಟದಲ್ಲಿ ತೃತೀಯ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥವರು ಜೈ ಹಿಂದ್ ಶಿವಮೊಗ್ಗ ಮತ್ತು SH ಶೈನ್ ಸ್ಟಾರ್ಸ್ ತಂಡದ ನಾಯಕರು ಇಬ್ಬರು ಕೂಡ ದಯವಿಟ್ಟು ಬರಬೇಕು. ಜಂಟಿ ವಿನರ್ಸ್ ಜೈ ಹಿಂದ್ ಶಿವಮೊಗ್ಗ ಮತ್ತು SH ಶೈನ್ ಸ್ಟಾರ್ಸ್. ಜಾಕೀರ್ ಮತ್ತು ನಸ್ರುಬಾಯ್ ಅವರ ಮಾಲಕತ್ವದಲ್ಲಿ ಆಡಿರ್ತಕ್ಕಂಥ ಎರಡು ತಂಡಗಳು. SH ಶೈನ್ ಸ್ಟಾರ್ಸ್ ಮತ್ತು
ಜೈ ಹಿಂದ್ ಶಿವಮೊಗ್ಗ ತೃತೀಯ ಬಹುಮಾನವನ್ನ ಪಡ್ಕೊಳ್ತಾ ಇದ್ದಾರೆ. ಎಸ್ ಇವಾಗ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೋಫಿಯ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ರಾಜ್ಯದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿರ್ತಕ್ಕಂಥ ಮೈಟಿ ಬೆಂಗಳೂರು. ದಯವಿಟ್ಟು ಬರಬೇಕು. ರನ್ನರ್ಸ್ ಆಫ್ ಪ್ರಶಸ್ತಿ 1 ಲಕ್ಷ ನಗದಿನ ಜೊತೆಗಾಗಿ ಆಕರ್ಷಕ ರನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಾಹಿರ್ ಮೈಟಿ ಬೆಂಗಳೂರು. ಒಂದು ರನ್ನರ್ಸ್ ಆಫ್ ಪ್ರಶಸ್ತಿ ಮುಕ್ತಾಯ ಕಂಡ ಬಳಿಕ ಒಂದು ವಿಶೇಷವಾದಂತಹ ಆಹ್ವಾನಿತವಾದಂತಹ ಅತಿಥಿ ಗಣ್ಯರಿಗೆ ಸನ್ಮಾನ ಮಾಡುವಂತಹ ಸಮಯ ಇದೆ. ಸಲೀಂ ರವರ ಆಪ್ತ ಮಿತ್ರ ಆಗಿರ್ತಕ್ಕಂಥ ಜೀಲಾನ್ ಬಿಲ್ಲಿ ಬಾಂಬೆ ಶೂಟರ್ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಕೂಡ ಇದೆ. ಎಸ್ ಮುಕ್ತಾಯ ಕಂಡ ಹೊಸನಗಾರ ಬ್ರದರ್ಸಿನ ವಿನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಬೆಂಗಳೂರಿನ ಹೆಸರಾಂತ ತಂಡ. ಮಾಹಿರ್ ಮೈಟಿ ರನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ರಾಜವಣ್ಣ ಅವರು ಬರಬೇಕು. ರಾಜವಣ್ಣ ಅವರೇ, ರಾಜವಣ್ಣ ದಯವಿಟ್ಟು ಬರ್ಬೇಕು ಮುಂದೆ. ರಾಜವಣ್ಣ, ಜಿಲಾನ್ ಅವರೇ ಮಾತಾಡ್ತೀರಾ? ನೀವು ಮಾತಾಡ್ತೀರಾ? ಎಸ್ ರಾಜವಣ್ಣ, ಬಹುಶಃ ಈ ಒಂದು ಗ್ರೌಂಡ್ ಅಲ್ಲಿ ಫಸ್ಟ್ ಟೈಮ್ ಆಡ್ತಾ ಇದ್ದೀರಾ. ನಮ್ಮ ನಸ್ರುಬಾಯಿ ಅವರ ಸಾರಥ್ಯದಲ್ಲಿ ಸಾಗಿರ್ತಕ್ಕಂಥ ಪಂದ್ಯಾಟ ನೋಡಿ ಯಾವ ರೀತಿಯಾಗಿದೆ. ರನ್ನರ್ಸ್ ಅಪ್ ಆಗಿದ್ದೀರಾ, ಏನ್ ಅನಿಸ್ತಾ ಇದೆ, ಯಾವ ತರ ಇದೆ ನಿಮಗೆ? ನಮಸ್ಕಾರ ಎಲ್ಲರಿಗೂ. ಶಿವಮೊಗ್ಗಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು. ಬಟ್ ಇಲ್ಲಿ ಶಿವಮೊಗ್ಗಲ್ಲಿ ಕ್ರಿಕೆಟ್ಗೆ ಇಷ್ಟೊಂದು ಕ್ರೇಜ್ ಇರುತ್ತೆ ಅಂತ ಈ ಸಲನೇ ಇವತ್ತೇ ಗೊತ್ತಾಗಿದ್ದು. ಇಲ್ಲಿಂದ ಎಲ್ಲ ಕ್ರೌಡು ಒಳ್ಳೆ ಕ್ರಿಕೆಟ್ಗೆ ಇಷ್ಟಪಡ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೇನೂ ಇಲ್ಲ. ಇದೇ ಥರ ನಡೆಸ್ತಾರೆ ಎವ್ರಿ ವರ್ಷ. ನಾವು ಬಂದು ಆಡೋಕ್ಕೆ ತುಂಬ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಅಣ್ಣ. ಪ್ರಥಮ ಬಾರಿ ಆಗಮಿಸಿದಿರಿ ಅಂತ ಹೇಳಿದ್ರಿ. ಪ್ರತಿ ವರ್ಷವೂ ಕೂಡ ಬರಬೇಕು. ಇವಾಗ ರನ್ನರ್ಸ್ ಆಗಿದ್ದೀರಾ, ಮುಂದಿನ ವರ್ಷ ವಿನ್ನರ್ಸ್ ಆಗಿ ಎಂಬುದಾಗಿ ಹೇಳ್ತಾ ಎಸ್ ಇವಾಗ ಅಂತಿಮ ಘಟ್ಟ. ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೋಫಿ 2025 ಚಾಂಪಿಯನ್ಸ್ ಪಟ್ಟವನ್ನು ಪಡ್ಕೊಂಡಿರ್ತಕ್ಕಂಥ ಕುಮಾರ್ ಫ್ರೆಂಡ್ಸ್ ಬೆಂಗಳೂರು ತರದ ಆಟಗಾರರು ವೇದಿಕೆ ಮೇಲ್ಭಾಗದಲ್ಲಿ ಬರಬೇಕು. ಮತ್ತೆ ಕಂಬ್ಯಾಕ್ ಅನ್ನು ಮಾಡಿರ್ತಕ್ಕಂಥ ತಂಡ ಫ್ರೆಂಡ್ಸ್ ಬೆಂಗಳೂರು ಚಾಂಪಿಯನ್ಸ್ ಆಫ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಕಪ್ 2025. ಸಲೀಂ ಅವರ ಆಪ್ತ ಮಿತ್ರ ಜೀಲಾನ್ ಬಿಲ್ಲಿ ಅವರೇ, ದಯವಿಟ್ಟು ಎಲ್ಲೂ ಹೋಗಬೇಡಿ, ನಿಮಗೆ ಸನ್ಮಾನ ಕಾರ್ಯಕ್ರಮ ಇದೆ. ಬಾಂಬೆ ಶೂಟರ್ ಜೀಲಾನ್ ಬಿಲ್ಲಿ ಅವರೇ, ಎಲ್ಲೂ ಹೋಗಬೇಡಿ. ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೋಫಿ 2025 ಚಾಂಪಿಯನ್ಸ್ ಪಟ್ಟವನ್ನು ಎತ್ತಿ ಹಿಡಿತಾ ಇದೆ. 2 ಲಕ್ಷದ ನಗದಿನ ಜೊತೆಗಾಗಿ ಆಕರ್ಷಕ ಚಾಂಪಿಯನ್ಸ್ ಟ್ರೋಫಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಕುಮಾರ್ ಫ್ರೆಂಡ್ಸ್
ಬೆಂಗಳೂರು. ಸಾಗರಣ ದಯವಿಟ್ಟು ಬನ್ನಿ. ಸಾಗರಣ ನಿಮಗೆ ಮಾತಾಡಲೇಬೇಕು. ಸಾಗರ್ ಬಾಯ್, ಸಾಗರಣ ಇಲ್ಲ ಬನ್ನಿ ಸಾಗರಣ. ಬಹಳಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ಈ ಒಂದು ಕ್ಷಣಕ್ಕೆ. ಬಹಳ ಅಭಿಮಾನಿಗಳ ನಿರೀಕ್ಷೆ ಇವತ್ತು ಮತ್ತೆ ಈಡೇರ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಕಮ್ ಬ್ಯಾಕ್ ಮಾಡ್ತಾ ಇದೆ. ಸರ್ ಓನರ್ ಕುಮಾರ್ ಅವರು ದಯವಿಟ್ಟು ಬರಬೇಕು. ಈ ಒಂದು ಟೂರ್ನಮೆಂಟ್ಗೆ ಕುಮಾರ್ ಫ್ರೆಂಡ್ಸ್ ಬೆಂಗಳೂರು ರೂಪದಲ್ಲಿ ಪಂದ್ಯಾಟವನ್ನು ಆಡಿರ್ತಾರೆ. ಸಾಗರಣ ದಯವಿಟ್ಟು ಬನ್ನಿ. ತುಂಬಾ ಅಭಿಮಾನಿಗಳ ನಿರೀಕ್ಷೆ ಇದು. ಫ್ರೆಂಡ್ಸ್ ಬೆಂಗಳೂರು ಇವತ್ತು ಗೆಲ್ಲುತ್ತೆ, ನಾಳೆ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ನಿರೀಕ್ಷೆಯಲ್ಲಿದ್ರು. ಫೈನಲಿ ಕಮ್ ಬ್ಯಾಕ್ ಮಾಡ್ತಾ ಇದೆ. ಚಾಂಪಿಯನ್ಸ್ ಪಟ್ಟವನ್ನ ಎತ್ತಿಡಿತಾ ಇದೆ. ಈ ಒಂದು ಟೂರ್ನಮೆಂಟ್ ಬಗ್ಗೆ ಹೇಳೋದಾದ್ರೆ, ಮತ್ತೆ ಕಮ್ ಬ್ಯಾಕ್ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸಾಗರಣ? ಫಸ್ಟ್ ಆಫ್ ಆಲ್ ಆರ್ಗನೈಸರ್ಗೆ ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ಇದನ್ನು ನಾನ್ ಸ್ಟೇಟ್ ಅಂತ ಅನೌನ್ಸ್ ಮಾಡಿದ್ರಂತೆ. ಅದಾದಮೇಲೆ ನಮ್ಮ ಮ್ಯಾನೇಜರ್ಗಳು ಎಲ್ಲ ಫಸ್ಟ್ ಆಫ್ ಆಲ್, ಆಮೇಲೆ ಮ್ಯಾನೇಜರ್ಗಳು, ಈ ಮೈಟಿ ಮ್ಯಾನೇಜರ್, ನಮ್ಮ ಟೀಮ್ ಮ್ಯಾನೇಜರ್, ಆಮೇಲೆ ಮಿಕ್ಕಿದ ಯಾವುದಾದ್ರು ಟೀಮ್ ಆಡಿದೆ ಎಲ್ಲರ ಮ್ಯಾನೇಜರ್ಗಳು ಮಾತಾಡಿ ಸ್ಟೇಟ್ ಟೀಮಿಗೆ ಒಂದು ನಾನ್ ಸ್ಟೇಟು ಒಂದು ಸ್ಟೇಟ್ ಅಂತ ಮಾಡಿದ್ದಾರೆ. ಸೊ ಇತ್ತೀಚೆಗೆ ನಾನ್ ಸ್ಟೇಟ್ ಮತ್ತು ಸ್ಟೇಟ್ ಎರಡು ಡಿವೈಡ್ ಆಗಿದೆ. ಸೊ ಪ್ಲೇಯರ್ಗಳೆಲ್ಲ ಸಿಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಯಾವುದೇ ಟೀಮ್ ನೋಡಿದರೆ ನಮ್ಮ ಮ್ಯಾನೇಜರ್ಗಳೇ ಆಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಟೀಮ್ ಉಳಿಸ್ಬೇಕು ಅಂತ ಸ್ಟೇಟ್. ಸೊ ಥ್ಯಾಂಕ್ ಯು ಫಾರ್ ದ ಆರ್ಗನೈಸರ್. APJ ಅಬ್ದುಲ್ ಕಲಾಂ ಅವರು ಆರ್ಗನೈಸರ್ ಯಾರು ಎಲ್ಲ ನಡೆಸಿದ್ದೀರಾ. ಸೊ ಅದಕ್ಕೆ ಈಗ ನೋಡಿ ನಮ್ಮ ರಾಜು ಸರ್ ಎಲ್ಲ ಇದ್ದಾರೆ. ಮೊನ್ನೆ ನಮ್ದೊಂದು ಸಪ್ರೇಟ್ ಈಗ ಸ್ಟೇಟ್ ನಾನ್ ಸ್ಟೇಟ್ ಅಂತಲ್ಲ, ಕ್ರಿಕೆಟ್ ಉಳಿಸ್ಲಿಕ್ಕೋಸ್ಕರ ಒಂದು ಗ್ರೂಪ್ ಮಾಡಿದ್ದೀವಿ, 14 ಟೀಮ್ ಮಾಡಬೇಕಂತ. ಸೊ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಸ್ಟೇಟ್ ನಾನ್ ಸ್ಟೇಟ್ ಬಿಟ್ಟು 14 ಟೀಮ್ ಮಾಡಿ ಒಂದು ಕ್ರಿಕೆಟ್ನ ಆಡುವ. ಯಾಕಂದರೆ ತುಂಬ ಕಷ್ಟ ಆಗ್ತದೆ. ಕ್ರಿಕೆಟ್ ಎಲ್ಲೋ ಇದೆ, ನೀವು ನಾರ್ತ್ ಸೈಡ್ ಎಲ್ಲ ನೋಡಿದರೆ ತುಂಬ ಕ್ರಿಕೆಟ್ ಬೆಳೆದಿದೆ. ಇಲ್ಲಿ ನೋಡಿದರೆ ನಾವು ಇನ್ನೂ ಇಲ್ಲೇ ಇದ್ದೀವಿ, ಇನ್ನೂ ತುಂಬ ಕ್ರಿಕೆಟ್ ಆಡಲಿಕ್ಕಿದೆ. ಪ್ಲೇಯರ್ಸ್ಗಳು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಬನ್ನಿ ಎಕ್ಸ್ಪ್ಲೋರ್ ಮಾಡಿ. ನಿಮಗೇನೆ ಈ ಥರ ನೋಡಿ, ಈಗ ನಾವು ಕಮ್ ಬ್ಯಾಕ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 8 ಮಂತ್ಸ್ ಕೆಳಗಡೆ, ಈಗ ಆಲ್ಮೋಸ್ಟ್ 8 ಮಂತ್ಸಿಂದ ಒಂದು ರಿಸಲ್ಟ್ ತೊಗೊಳ್ಳಿಲ್ಲ. ಬಟ್ ನಮ್ಮ ಮ್ಯಾನೇಜರ್ಗಳು ಹೋಪ್ಸ್ ಕೊಟ್ಟು ಒಂದು ಟೀಮ್ನ ಸ್ಟ್ಯಾಂಡ್ ಮಾಡಬೇಕು, ಸ್ಟೇಟ್ ಲೆವೆಲ್ ಆಡಬೇಕು ಅಂತೇಳಿ ರಾಜು ಸರ್ ಆಗಲಿ, ರೇಣುಗೌಡರು ಆಗಲಿ, ಮಿಕ್ಕಿದ ಜಯಕರ್ನಾಟಕ ಟೀಮ್ ಅವರಾಗಲಿ ಎಲ್ಲರೂ ಸ್ಟ್ಯಾಂಡ್ ಕೊಟ್ಟು ಇವತ್ತೊಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಡ್ತಾ ಇದ್ದೇವೆ. ನೀವು ಕೊರತೆ ನೋಡ್ತಾ ಇದ್ದೀರಾ, ನಮ್ಮ ಟೀಮಲ್ಲೂ 11 ಜನ ಪರ್ಫೆಕ್ಟ್ ಇಲ್ಲ, ಮೈಟಿಯಲ್ಲೂ ಇಲ್ಲ, JKಯಲ್ಲೂ ಇಲ್ಲ. ಬಟ್ ನಾವು ಕ್ರಿಕೆಟ್ನ ಉಳಿಸ್ಬೇಕಂತೇಳಿ ಕಂಟಿನ್ಯೂ ಆಗಿ ಆಡ್ತಾನೆ ಇದ್ದೀವಿ. ಸೊ ನಾನು ಕೇಳ್ಕೊಳ್ಳೋದೇನಂತೆ, ದಯವಿಟ್ಟು ಸ್ಟೇಟು ನಾನ್ ಸ್ಟೇಟ್ ಅದೆಲ್ಲ ಬಿಟ್ಟು ಒಂದು ಕರ್ನಾಟಕ ಟೀಮ್ ಅಂತ ಹೇಳಿ ದಯವಿಟ್ಟು ಕ್ರಿಕೆಟ್ ಆಡಿ. ಏನಕ್ಕೆ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಕರ್ನಾಟಕದಿಂದ ಕ್ರಿಕೆಟ್ ಟೀಮ್ ತುಂಬ ದೊಡ್ಡ ಲೆವೆಲ್ಗೆ ಬೆಳಿಬೇಕು ಅಂತ ನಮ್ಮ ಆಸೆ. ಅದನ್ನು ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಮ್ಯಾನೇಜರ್ಗಳೆಲ್ಲ. ಯಾಕಂತ ಹೇಳಿದ್ರೆ ನಾನು ಇವತ್ತು ಅನೌನ್ಸ್ ಮಾಡ್ಬೇಕಂತ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ಒಂದು ಸೌತ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಬರ್ತಾ ಇದೆ ನೆಕ್ಸ್ಟ್ ಆಡ್ಬಾಲಲ್ಲಿ. ಸೊ ಈಗ ನೀವೇ ಈ ಥರ ಡಿವೈಡ್ ಮಾಡಿಬಿಟ್ರೆ ಅವರು ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಇವತ್ತು ISBL ಏನು ಆಡ್ತಾ ಇದ್ದಾರೆ, ಅಲ್ಲೇನು ಇಲ್ಲ, ಸ್ಟೇಟು ನಾನ್ ಸ್ಟೇಟು ಎಲ್ಲಲ್ಲ, ಅಲ್ಲಿ ಪ್ಲೇಯರ್ ಥರ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ಈ ಥರ ಡಿವೈಡ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅವರು ನೋಡ್ತಾ ಇರ್ತಾರೆ, ಇಲ್ಲಿ ಪ್ಲೇಯರ್ಸ್ಗಳಿಲ್ಲ, ಟೀಮ್ ಇಲ್ಲ, ಮತ್ತೇನಕ್ಕೆ ನಾವು ಬರಬೇಕು ಅಂತ. ಸೊ ಅದರಿಂದ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ಫಸ್ಟ್ ಅದೆಲ್ಲ ಬಿಟ್ಟು ಕ್ರಿಕೆಟ್ ಆಡುವ, ಕ್ರಿಕೆಟ್ ಆಗಿ ಆಡುವ. ಅದೇ ನಾನು ಹೇಳ್ತಾ ಇರೋದು, ರಾಜು ಸರ್ ಅದೇ ಹೇಳ್ತಾ ಇರೋದು. ಸೊ ಇದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಒಂದು ಆಲೋಚನೆ ಏನಿದೆ ಅದು 100% ಸಕ್ಸಸ್ ಆಗುತ್ತೆ. ನಾನ್ ಸ್ಟೇಟ್ ಸ್ಟೇಟ್ ಅನ್ನೋ ಭೇದ ಭಾವ ಬೇಡ, ಎಲ್ಲರೂ ಒಗ್ಗೂಟಾಗಿ ಪಂದ್ಯಾಟವನ್ನು ಆಡೋಣ. ಕರ್ನಾಟಕದಲ್ಲಿ ಟೆನ್ನಿಸ್ ಬಾಲನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಇದ್ದೀರಾ. ಇದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ
ಇದರೊಂದಿಗೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಮ್ಮ ಅಂತಿಮ ಒಬ್ಬ ಅತಿಥಿ ಇದ್ದಾರೆ, ಸಲೀಂ ಅವರ ಆಪ್ತ ಶಿಷ್ಯ ಜಿಲಾನ್ ಬಿಲ್ಲಿ ಬಾಬಾಯ್ ಶೂಟರ್, ದಯವಿಟ್ಟು ಬರಬೇಕು. ಎಸ್, ಒಂದು ಯಶಸ್ವಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಆಯೋಜಕರು, ನಮ್ಮ ಸುಲೆಬೆಲೆ ಫ್ರೆಂಡ್ಸಿನ ಎಲ್ಲ ಆಯೋಜಕರಿಗೂ ಕೂಡ ಬಹಳ ಶುದ್ಧ ರೀತಿಯಾಗಿ ಒಂದು ಆಯೋಜನೆ ಮಾಡಿದ್ದಾರೆ. ಟೂರ್ನಮೆಂಟ್ ಅನ್ನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಮುಂದಿನ ದಿನಗಳು ಕೂಡ ಇದೇ ರೀತಿಯಾದಂತಹ ಪಂದ್ಯಾಕೂಟಗಳನ್ನು ಆಯೋಜನೆ ಮಾಡಿ ಅಂತ ಹೇಳ್ತಾ ವೇದಿಕೆ ಕಾರ್ಯಕ್ರಮ